ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಎಲ್ಲ ಈ ಸಂಘದ ಪದಾಧಿಕಾರಿಗಳಿಗೂ ಮತ್ತೆ ಇಲ್ಲಿರುವಂತ ಎಲ್ಲ ಗಣ್ಯರಿಗೆ ಮತ್ತೆ ಎಲ್ಲ ಬಂದಿರುವಂತ ಎಲ್ಲರಿಗೂ ಕೂಡ ವಂದಿಸ್ತಾರೆ ಮಾತನಾಡುತ್ತೇನೆ. ಜೈ ಜೈ ಧನ್ಯವಾದಗಳು. ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ಇರ್ಫಾನ್ ಅವರೊಂದು ಎರಡು ಮಾತನಾಡಬೇಕಂತ ಕೇಳ್ಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಬ್ರಹ್ಮಶ್ರೀ ನಾರಾಯಣರು ಮಲಯಾಳಿ ಸೇವಾ ಸಮಿತಿಯವರು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸಮಾಜಮುಖಿಯಾದಂಥ ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಕಣ್ಣಿನ ಉಚಿತವಾದಂಥ ಒಂದು ಟೆಸ್ಟಿಂಗ್ ಪರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಪಂಚಾಯಿತಿಯಲ್ಲಿ ಮತ್ತು ನಮ್ಮ ಏನು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ನಾವು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು, ಸಿಬ್ಬಂದಿ ವರ್ಗ, ಪಂಚಾಯತಿ ಪರವಾಗಿ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೂ ಈ ಸಂದರ್ಭದಲ್ಲಿ ತಾವೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಕಣ್ಣು ಈಗಾಗಲೇ ಹೇಳಿದಾಗೆ ಕಣ್ಣಿನ ವ್ಯಕ್ತಿಯ ಏನು ಬಹಳ ಮುಖ್ಯ ಅಂಗ. ಹಾಗಾಗಿ ಅದರ ತಪಾಸಣೆ ಆಗಲೇಬೇಕಾಗುತ್ತದೆ. ಈ ವರ್ಷ ನಾವು 2 ರಿಂದ 3 ಟೆಸ್ಟಿಂಗನ್ನು ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಮಲಯಾಳಿ ಸಂಘದವರು ಈ ದಿವಸ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಒಂದು ಮಾತು ನಮ್ಮ ಏನಿಲ್ಲಿ ಬಂದಿದೆ ತಮ್ಮಲ್ಲಿ ನಾನು ವಿನಂತಿ ಏನು ಮಾಡ್ಕೊಳ್ತೀನಿ ಅಂತ ಹೇಳಿದರೆ, ಕಣ್ಣು ಬಹಳ ಮುಖ್ಯ ಭಾಗ ಅಂತ ಹೇಳಿದೆ. ಅದು ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಹೆಚ್ಚಿನದಾಗಿ ಕಾಣ್ತಾ ಇದೆ. ತಾವೆಲ್ಲರೂ ನಮ್ಮ ಮಕ್ಕಳ ಬಗ್ಗೆ ಹೆಚ್ಚು ನಿಗಾವನ್ನು ವಹಿಸಬೇಕು. ಏನು ಮೊಬೈಲನ್ನು ನಾವು ಕೊಡ್ತೀವಿ, ಏಕೆಂದರೆ 1 ವರ್ಷದ ಮಗು ಸಹ ಅವನ ಕೈಯಲ್ಲೂ ಸಹ ಒಂದು ಮೊಬೈಲ್ ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಗು ಎದ್ದ ತಕ್ಷಣ ನಾವು ಅವರ ಮೊಬೈಲನ್ನು ಕೊಡುವಂಥದ್ದು, ಮಲಗುವಂಥ ಸಂದರ್ಭದಲ್ಲಿ ಮೊಬೈಲನ್ನು ಕೊಡುವಂಥದ್ದು, ಇದು ಕಣ್ಣಿಗೆ ಬಹಳ ಎಫೆಕ್ಟ್ ಆಗ್ತದೆ, ಪರಿಣಾಮ ಬೀರ್ತದೆ. ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು. ತಾವು ಸಹ ಇದರ ಒಂದು ಏನು ಇವತ್ತು ಪರೀಕ್ಷೆ ನಡೆದಿರೋ ಸದುಪಯೋಗವನ್ನು ಪಡೆದುಕೊಳ್ಬೇಕು ಅಂತೇಳಿ ಹೇಳ್ತಾ ನನ್ನ ಒಂದು ಮಾತನ್ನು ಹಾಗೆ ಈ ಕಾರ್ಯಕ್ರಮದ ಈ ಕಣ್ಣಿನ ಟೆಸ್ಟಿನ ಅಧ್ಯಕ್ಷರಾದ ಜಯಪಾಲ್ ಅವರು ಇದ್ರ ಬಗ್ಗೆ ಒಂದೆರಡು ಮಾತಾಡಬೇಕಂತ ಕೇಳ್ಕೊಳ್ತೇವೆ. ಎಲ್ರಿಗೂ ನಮಸ್ಕಾರ. ನಮ್ಮ ಪರಿಚಯ ಆಗಬೇಕಂದ್ರೆ ನಾವೊಂದು ವಿಷನ್ ಸ್ಪ್ರಿಂಗ್ ಅಂತ ಒಂದು ಸಂಸ್ಥೆಯಿಂದ ಬಂದಿದ್ದೇವೆ. ಸೊ ಈ ಗ್ರಾಮದ ಎಲ್ಲ ಜನಗಳಿಗೆ ಉಚಿತವಾಗಿ ಕಣ್ಣಿನ ಪರೀಕ್ಷೆ ಮಾಡಿ ಎಲ್ಲರಿಗೂ ಗುಣಮಟ್ಟದ ಒಂದು ಕನ್ನಡಕ ವಿತರಣೆ ಮಾಡಬೇಕಂತ ನಮ್ಮದು ಸಂಸ್ಥೆ ಕಡೆಯಿಂದ ಒಂದು ಸೋಷಿಯಲ್ ಸರ್ವಿಸ್ ತರ. ಸೊ ನಾನು ಮೊದಲಿಗೆ ನಮ್ಮ ಕಂಪನಿ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೇನೆ. ನಮ್ದು ವಿಷನ್ ಸ್ಪ್ರಿಂಗ್ ಅನ್ನುವ ಕಂಪನಿ ಇದು USA ಬೇಸ್ಡ್ ಕಂಪನಿ. ಇದು ಆಕ್ಚುಲಿ ಇಂಡಿಯಾದಲ್ಲಿ ಇರೋದು ನೋಯ್ಡಾ, ಡೆಲ್ಲಿಯಲ್ಲಿ ಇದೆ. ಸೊ ನಾವು ಈ ತರ ಸೋಷಿಯಲ್ ಸರ್ವಿಸ್ ತರ ಆಲ್ ಓವರ್ ಇಂಡಿಯಾದಲ್ಲಿ ಮಾಡ್ತೇವೆ. ಸೊ ಈಗ ಸೌತ್ ಅಲ್ಲಿ ನಾವು ಈ ತರ ಪ್ರಾಜೆಕ್ಟ್ ಮಾಡ್ತಿದ್ದೇವೆ. ಸೊ ಇಲ್ಲಿ ವರ್ಕ್ ಮಾಡುವ ಟೀ ವರ್ಕರ್ಸ್, ಕಾಫಿ ವರ್ಕರ್ಸ್ ಮತ್ತೆ ಸೋಷಿಯಲ್ ಇಲ್ಲಿ ತುಂಬಾ ಯಾರಿಗೆ ಅಫೋರ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಕಣ್ಣಿನ ಚೆಕಪ್ಗೆ ಹೊರಗಡೆ ಎಲ್ಲ ಹೋಗಿ ಅವ್ರಿಗೆ ಅಮೌಂಟ್ ಕೊಟ್ಟು ಚೆಕಪ್ ಎಲ್ಲ ಮಾಡಿಸ್ಲಿಕ್ಕೆ ಆಗೋದಿಲ್ಲ, ಅಂತವರಿಗೆ ನಾವು ಅವರ ಇರುವ ಸ್ಥಳದಲ್ಲೇ ಹೋಗಿ ಫ್ರೀಯಾಗಿ ಕ್ಯಾಂಪ್ ಮಾಡಿ ಈ ತರ ಗುಣಮಟ್ಟದ ಕನ್ನಡಕಗಳನ್ನ ವಿತರಣೆ ಮಾಡ್ತೇವೆ. ಸೊ ನೀವು ಅನ್ಕೊಂಡ್ಬೇಡಿ, ನಾವೀಗ 80 ರೂಪೀಸ್ಗೆ ಒಂದು ಸ್ಪೆಕ್ಸ್ ಕೊಡ್ತೀವಿ ಅಂದ್ರೆ ಇದು ಅಷ್ಟು ಆ ಕ್ವಾಲಿಟಿ ಇರಲಿಲ್ಲ ಅಂತಲ್ಲ. ನಾವೊಂದು 80 ರೂಪೀಸ್ ಹೇಗೆ ಕಲೆಕ್ಟ್ ಮಾಡ್ತಿದ್ದೇವೆ ಅಂದ್ರೆ ಅದು ಒಂದು ಕಾಂಟ್ರಿಬ್ಯೂಷನ್ ಅಮೌಂಟ್ ತರ. ನಾವು ಇದೇ ತರ ಚಾರಿಟಿಗೆಲ್ಲ ನಾವು ಅಮೌಂಟ್ ಕಾಂಟ್ರಿಬ್ಯೂಷನ್ ಮಾಡ್ತೇವೆ. ಸೊ ಹಾಗಾಗಿ ನೀವು ಯಾರೇ ಇದ್ರು ಕೂಡ, ಯಾರು ಕೂಡ ಚೆಕಪ್ ಮಾಡಿಸ್ಕೊಂಡ್ರು ಏನೇ ಕನ್ನಡಕ ಬರ್ತದೆ ಆ ಕನ್ನಡಕಗಳನ್ನ ಯೂಸ್ ಮಾಡಬೇಕು. ಸೊ ನಿಮಗೋಸ್ಕರ ನಾವು ಇಲ್ಲೇ ಈ ತರ ಸರ್ವಿಸ್ ಗಳನ್ನ ಕೊಡ್ಲಿಕ್ಕೆ ಇಲ್ಲಿ ಬಂದಿದ್ದೇವೆ. ಸೊ ಈ ಸರ್ವಿಸ್ ನ ನೀವೆಲ್ಲ ಉಪಯೋಗಿಸ್ಕೊಳ್ಬೇಕು. ಸೊ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಮ್ದು 3 ಪ್ರೊಸೀಜರ್ ಇರುತ್ತೆ. ನಾವು ಮೊದಲವಾಗಿ ರಿಜಿಸ್ಟ್ರೇಷನ್ ಮಾಡ್ತೇವೆ. ಅಲ್ಲಿ ಏನ್ ರಿಜಿಸ್ಟ್ರೇಷನ್ ಅಲ್ಲಿ ಜನ ಬರ್ತಾರೆ, ಸೊ ಫಸ್ಟ್ ಅವ್ರನ್ನ ರಿಫ್ರಾಕ್ಷನ್ ಅಂದ್ರೆ ಅವ್ರದ್ದು ಕಣ್ಣಿನ ಪರೀಕ್ಷೆ ಮಾಡ್ತೇವೆ ಎಲ್ಲರಿಗೂ. ಆ ಕಣ್ಣಿನ ಪರೀಕ್ಷೆ ಮಾಡಿದಾಗ ಅವರಿಗೆ ಏನು ಪವರ್ ಬರುತ್ತೆ ಆ ಪವರ್ ನ ಇಲ್ಲಿ ಗ್ಲಾಸ್ ನಮ್ಮ ಹತ್ರ ರೆಡಿ ಇರುತ್ತೆ. ಅವರಿಗೆ ಹತ್ರದ ಪವರ್ ಆಗಲಿ ದೂರದ ಪವರ್ ಯಾವುದೇ ತರದ ಪವರ್ ಆದ್ರೂ ನಮ್ಮ ಹತ್ರ ಗ್ಲಾಸ್ ಇರುತ್ತೆ, ನಾವಿಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ. ಕೆಲವೊಂದು ಜನರಿಗೆ ಡಿಫ್ರೆಂಟ್ ಪವರ್ ಅಂದ್ರೆ ದೂರದ್ದು ಹತ್ತಿರದ್ದು 2 ತರದ ಪವರ್ ಇರುತ್ತೆ, ತುಂಬಾ ಜಾಸ್ತಿ ಪವರ್ ಇರುತ್ತೆ. ಅಂತ ಗ್ಲಾಸ್ ಗಳನ್ನ ನಾವು ಅದನ್ನ ತಯಾರು ಮಾಡ್ಲಿಕ್ಕೆ ನಮ್ಮ ಕಂಪನಿಗೆ ಕಳಿಸಿ 20 ದಿನಗಳ ನಂತರ ನಾವು ಇದೇ ಅಡ್ರೆಸ್ಗೆ ಇಲ್ಲಿ ಅಧ್ಯಕ್ಷರು ಯಾರು ಇರ್ತಾರೆ ಅವರ ಅಡ್ರೆಸ್ಗೆ ನಾವು ಕಳಿಸಿಕೊಡ್ತೇವೆ. ಅವರು ನಿಮಗೆ ವಿತರಣೆ ಮಾಡ್ತಾರೆ. ಪ್ರತಿಯೊಂದು ತರದ ಗ್ಲಾಸ್ ಯಾವುದೇ ಪವರ್ ಇದ್ರು ನಾವು ಇಲ್ಲಿ ಕೊಡ್ತೇವೆ. ಸೊ ಈ ತರ ನೀವು ಏನೇ ಸಮಸ್ಯೆ ಇದ್ರು ಬಂದು ಚೆಕಪ್ ಮಾಡಿಸ್ಕೊಳ್ಬಹುದು. ನೀವು ಅನ್ಕೊಳ್ಬಾರ್ದು ನನಗೆ ಕಣ್ಣಿನ ಪರೀಕ್ಷೆ ಮಾಡಿಸ್ಕೊಳ್ಳೋಕೆ ಏನು ಸಮಸ್ಯೆ ಇಲ್ಲ, ನನ್ನ ಕಣ್ಣು ಚೆನ್ನಾಗಿದೆ ಹಾಗೆ ಅಂತ.
ಆ ತರ ಯಾರು ಅನ್ಕೊಳ್ತಾರೆ ಪ್ರತಿಯೊಬ್ರು 18 ವರ್ಷ ಮೇಲ್ಪಟ್ಟವ್ರು ಎಲ್ಲರೂ ಬಂದು ಕೂಡ ಚೆಕ್ಅಪ್ ಮಾಡಿಸ್ಕೊಳ್ಬಹುದು. ಸೊ ಥ್ಯಾಂಕ್ ಯು ಸೋ ಮಚ್. ಪರಿಚಯ ಮಾಡಿಕೊಟ್ಟ ಜಯಪಾಲ ಧನ್ಯವಾದಗಳು. ಈಗ ಕಾರ್ಯಕ್ರಮ ಮುಖ್ಯವಾದ ಸಮಯ ಬಂದಿದೆ. ಇಲ್ಲಂದ್ರೆ ತುಂಬ ಹೊತ್ತಾಗುತ್ತೆ. ಆ ಕಾರಣದಿಂದ ಎಲ್ಲರಿಗೂ ಒಂದೇ ಸಲ ಒಂದನೇ ಅರ್ಪಣೆಯನ್ನು ಸಲ್ಲಿಸ್ತಾ ಇದ್ದೇವೆ. ಸ್ವಲ್ಪ ಚಾರ್ಜ್ ಇಲ್ಲ ಇದಲ್ಲ ಲ್ಯಾಪ್ಟಾಪ್ ಇಲ್ಲಿ ಇದೆಷ್ಟು ಪವರ್ ಇದು ಇದೆಲ್ಲ ಪವರ್ ಇರ್ತದೆ. ಹೌದಾ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಉಂಟು ಟ್ರೈನ್. ಸರ್ 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 ಈ ಕಡೆ ಕೂತಿ ಎಲ್ಲ ಒಬ್ಬರು ಮಾಡಿ ರಿಜಿಸ್ಟ್ರೇಷನ್ ಮಾಡ್ತಾರೆ ಇಲ್ಲಿ ಕಳಿಸಲ್ಲ. ಜನರೆಲ್ಲ ಬಾರಿ ಕೊಡ್ತಾರೆ. ಏನಂತ
ರಿಜಿಸ್ಟ್ರೇಷನ್ ಮಾಡ್ತಾರೆ. ನ್ಯೂಸ್ನವರು ಅದಕ್ಕೆ ಅವ್ರು ನ್ಯೂಸ್ನವರು ಅವರೇ ನಿಮ್ಮದು ಪ್ರಚಾರ ಮಾಡಬೇಕು. ಅಲ್ಲ ಅವ್ರು ಹೋಗೋದೇ ಕೊಟ್ಟೋಗ್ತಾರೆ ತೊಂದರೆ ಇಲ್ಲ.
ಎಷ್ಟು ನಂಬರ್? 8 ಅದು ಬೇಗ ಬನ್ನಿ. ಸರ್ ಇಲ್ಲೇನು ಕ್ಯೂ ನಿಂತಿರೋದು? ಆಧಾರ್ ಕಾರ್ಡ್ ರಿಜಿಸ್ಟರ್. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಟೋಕನ್ ನಂಬರ್ ಕರೀತಾರೆ ಅಲ್ಲಿ ಜೇರಲ್ಲಿ ಬಿಟ್ಕೊಳ್ಳಿ. ಯಾರು ಸಿಗ್ತೀವಿ ಇಂಥವ್ರು ಯಾರೇ ನಿಲ್ಸಿದ್ದೀರ ಅಂತ. 9 ಕಾಫಿನಾ ಟೀನಾ? ಟೀ ಮಾಡ್ಬೋದಲ್ಲ? ಕಾಂಟ್ಯಾಕ್ಟ್ ನಂಬರ್ ಹೇಳಿ ನಿಮ್ಮದು. ಕಾಂಟ್ಯಾಕ್ಟ್ ಯಾವ